ನಮಸ್ಕಾರ. ಇದು ಆರ್ಜಿ ಸ್ಪೀಡ್ ನ್ಯೂಸ್. ಇವತ್ತಿನ 30 ಬ್ರೇಕಿಂಗ್ ನ್ಯೂಸ್ ಕೇವಲ 10 ನಿಮಿಷದಲ್ಲಿ. ಬನ್ನಿ ಶುರು ಮಾಡೋಣ. ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಇಂದು ಆರಂಭವಾಗಿದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಭಾರೀ ಪೈಪೋಟಿ ಕಂಡುಬರ್ತಿದೆ. ಅಸ್ಸಾಂನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕಠಿಣ ಸ್ಪರ್ಧೆ. ಹಿಮಂತ ಬಿಸ್ವಾ ಸರ್ಮಾ ಮತ್ತು ಗೌರವ ಗೊಗೊಯ್ ನಡುವೆ ಗಮನ ಸೆಳೆಯುವ ಹೋರಾಟ. ಕೇರಳದಲ್ಲಿ ಎಲ್ಡಿಎಫ್ ಮತ್ತೆ ಅಧಿಕಾರಕ್ಕೆ ಬರಲು ಪ್ರಯತ್ನ. ಪುದುಚೇರಿಯಲ್ಲಿ ಎನ್ಡಿಎ ಮುನ್ನಡೆ ಸಾಧಿಸುವ ಸಾಧ್ಯತೆ. ಮತ ಎಣಿಕೆ ಕೇಂದ್ರಗಳಲ್ಲಿ ಭದ್ರತೆ ಕಟ್ಟುನಿಟ್ಟಾಗಿದೆ. ಚುನಾವಣೆ ಫಲಿತಾಂಶಗಳ ಮೇಲೆ ದೇಶದ ಗಮನ ಕೇಂದ್ರೀಕೃತವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿದೆ. ಬೈ ಎಲೆಕ್ಷನ್ ಫಲಿತಾಂಶಗಳು ಪ್ರಮುಖವಾಗಿವೆ. ನೇಪಾಳವು ಮಾನಸ ಸರೋವರ ಯಾತ್ರೆ ಬಗ್ಗೆ ಭಾರತಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಭಾರತ ಈ ಆರೋಪವನ್ನು ತಳ್ಳಿಹಾಕಿದೆ. ಜಾಗತಿಕ ರಾಜಕೀಯದಲ್ಲಿ ಹೊಸ ಬದಲಾವಣೆಗಳ ಬಗ್ಗೆ ಚರ್ಚೆ ಹೆಚ್ಚಾಗಿದೆ. ಎಂಜೆ ಅಕ್ಬರ್ ಜಾಗತಿಕ ಶಕ್ತಿಯ ಬದಲಾವಣೆ ಕುರಿತು ಮಾತನಾಡಿದ್ದಾರೆ. ಭಾರತ ವಿದೇಶಿ ಸಂಬಂಧಗಳಲ್ಲಿ ಹೊಸ ತಿರುವು ಕಂಡುಬರ್ತಿದೆ. ದೆಹಲಿಯಲ್ಲಿ ಕೋಚಿಂಗ್ ಸೆಂಟರ್ ಡೈರೆಕ್ಟರ್ ಅಪಹರಣ ಪ್ರಕರಣದಲ್ಲಿ 6 ಮಂದಿ ಬಂಧನ. ಜಾರ್ಖಂಡ್ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಆರೋಪದ ತನಿಖೆ ಆರಂಭ. ಬಿಎಸ್ಎಫ್ ಕಾನ್ಸ್ಟೇಬಲ್ ಪ್ರಕರಣದಲ್ಲಿ ಅಧಿಕಾರಿಗಳ ಸಸ್ಪೆನ್ಷನ್. ಜಮ್ಮು ಕಾಶ್ಮೀರದಲ್ಲಿ ಡ್ರಗ್ ವಿರುದ್ಧ ಜಾಗೃತಿ ಅಭಿಯಾನ. 500ಕ್ಕೂ ಹೆಚ್ಚು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಲಾಗಿದೆ. ದೆಹಲಿಯಲ್ಲಿ 7 ಹೊಸ ಮೆಟ್ರೋ ಮಾರ್ಗಗಳಿಗೆ ಅನುಮೋದನೆ. ಮಹಾರಾಷ್ಟ್ರದಲ್ಲಿ ವಿದೇಶಿ ಕೈದಿಗಳ ಪ್ರಕರಣ ಹಿಂಪಡೆಯುವ ಬಗ್ಗೆ ಚರ್ಚೆ. ಬಿಹಾರದಲ್ಲಿ ನಿಶಾಂತ್ ಕುಮಾರ್ 300 ಕಿಲೋಮೀಟರ್ ಯಾತ್ರೆ ಆರಂಭಿಸಿದ್ದಾರೆ. ಛತ್ತೀಸ್ಗಢದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ. ಉತ್ತರ ಪ್ರದೇಶದಲ್ಲಿ ವಿದ್ಯುತ್ ಮೀಟರ್ ವಿರೋಧ ಪ್ರತಿಭಟನೆ. ಲಾರ್ಡ್ಸ್ನಲ್ಲಿ ಮಹಿಳಾ ಟೆಸ್ಟ್ ಪಂದ್ಯಕ್ಕೆ ಸಿದ್ಧತೆ. ಹರ್ಮನ್ಪ್ರೀತ್ ಕೌರ್ ಲಾರ್ಡ್ಸ್ನಲ್ಲಿ ಆಡೋದು ಕನಸು ಎಂದಿದ್ದಾರೆ. ಮಹಿಳಾ ಟಿ20 ವಿಶ್ವಕಪ್ಗಾಗಿ ತಂಡಗಳ ಸಿದ್ಧತೆ. ಕ್ರಿಕೆಟ್ ಪ್ರೇಮಿಗಳಲ್ಲಿ ಹೈಪ್ ಹೆಚ್ಚಾಗಿದೆ. ಇವತ್ತಿನ ಶುಭ ಸಮಯ ಮತ್ತು ರಾಹುಕಾಲ ಮಾಹಿತಿ ಪ್ರಕಟವಾಗಿದೆ. ಇವು ಇವತ್ತಿನ 30 ಬ್ರೇಕಿಂಗ್ ನ್ಯೂಸ್. ಇನ್ನಷ್ಟು ಫಾಸ್ಟ್ ಅಪ್ಡೇಟ್ಸ್ಗಾಗಿ ಆರ್ಜಿ ಸ್ಪೀಡ್ ನ್ಯೂಸ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.